ಬಾಗಲಕೋಟೆ ಜಿಲ್ಲೆಯ ಜಾಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯಲ್ಲಿ ಕೃಷ್ಣಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಶ್ರಮಬಿಂದು ಸಾಗರ ಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ನೀರು ಸಂಪೂರ್ಣ ಖಾಲಿಯಾಗಿದ್ದು ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿ ಜಾಮಖಂಡಿ ವಿಜಯಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಾಮಖಂಡಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ರೈತರೊಂದಿಗೆ ಮಾತುಕತೆ ನಡೆಸಿ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೆ ವಿಷಯ ತಂದು ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವ ಭರವಸೆ ನೀಡಿದರು. ಭರವಸೆಯ ಬಳಿಕ ರೈತ ಸಂಘದ ಮುಖಂಡರು ಪ್ರತಿಭಟನೆಯನ್ನು ಹಿಂಪಡೆದರು. ಇವತ್ತಿನ ಪ್ರತಿಭಟನೆ ಕೆಲವೊಂದಿಷ್ಟು ಜನರಿಗೆ ಈಗ ಬಂದರೆ ನಿನ್ನೆ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಡಳಿತ ಸೌಧ ಮುಂದೆ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆ ಉದ್ದೇಶ ಎರಡು ವಿಷಯನ ಇಟ್ಕೊಂಡ್ ಬಂದಿದ್ದೇವೆ ನಾವು. ಒಂದು, ಕೃಷ್ಣಾ ನದಿಯ ನೀರ ಬಿಡಿಸಬೇಕು ಅನ್ನುವಂತ ಉದ್ದೇಶ. ಎರಡನೇದು ಏನಂತ ಹೇಳ್ತಂದ್ರ ಕಬ್ಬಿನ ಬಾಕಿ ಬಿಲ್. ಎರಡು ವಿಷಯನ ಇಟ್ಟುಕೊಂಡು ತಾಲೂಕು ಆಡಳಿತ ಸೌಧಕ್ಕೆ ನಾವು ಹೋಗಿದ್ದೆವು. ಅಲ್ಲೇ ನಾವೆಲ್ಲರೂ ಮಾತಾಡುವಂತ ಸಂದರ್ಭದೊಳಗ ನಾವು ಅಷ್ಟೊಂದು ಸ್ಯಾನ್ಯರ್ ಇರುವುದಿಲ್ಲ. ರೈತರು ಸ್ವಲ್ಪ ಆಡು ಭಾಷೆ ಮಾತಾಡ್ತಿರ್ತೀವಿ. ಅದಕ್ಕೆ ಯಾರ್ಯಾರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ಅದಕ್ಕೆ ಎಸ್ ಸಿ ಅವರು ಏನ್ ಮಾಡಿದ್ರು, ಫಸ್ಟ್ ಪಲ್ಲಿ ನಮಗ ಪ್ರತಿಭಟನೆ ಮಾಡೋ ಸಂದರ್ಭದೊಳಗೆ ತಹಸೀಲ್ದಾರ್ ಅವ್ರು ಬಂದ್ರು. ಏನಂದ್ರು, ನಿಮ್ಮ ವಿಷಯ ಏನೇನು ಹೇಳ್ರಿ ಅಂದ್ರು. ಇಲ್ಲ, ಸ್ವಲ್ಪ ನಾವು ಚರ್ಚೆ ಮಾಡ್ತೀವಿ, ನೀವು ಯಾವ್ಯಾವ ಕಾರ್ಖಾನೆ ಎಷ್ಟೆಷ್ಟು ಬಿಲ್ ಕೊಟ್ಟಾವು ಮತ್ ನೀರಿಂದ ಏನೇನು ಬಂದತಿ ಮಾಹಿತಿ ತಗೊಂಡು ನಮ್ಗೆ ಹೇಳ್ಬೇಕಂತೇಳಿ ದಂಡಾಧಿಕಾರಿಗಳಿಗೆ ಹೇಳಿದೆವು. ಅದಾದ ನಂತರ ಅವರ ಮೇಲೆ ಹೋದ್ರು ಎಸ್ ಸಿ ಮೇಡಮ್ ಅವರು ಕೂಡ ಬಂದ್ರು. ಬಂದಾಗ ಏನ್ ಚರ್ಚೆ ಆತತ್ತೆ ಅಂತಂದ್ರ ನಾವು ಎರಡು ವಿಷಯನ ಕೇಳಿವ್ರಿ. ಒಂದು, ನೀರಿನ ವ್ಯವಸ್ಥೆ ಏನೇನ್ ಮಾಡಿರಿ. ಆಲ್ರೆಡಿ ಬಹಳಷ್ಟು ದಿನ ಮನವಿ ಕೊಟ್ಕೋತ ಬಂದೆವು, ಹೊಳಿ ಖಾಲಿಯಾಗಿ ಹೋಗೈತಿ. ಮತ್ತ ಕಬ್ಬಿನ ಬಿಲ್ಲಿನ ನಾವು ಚರ್ಚೆ ಮಾಡೋ ಸಂದರ್ಭದೊಳಗ ಸ್ವಲ್ಪ ಚರ್ಚೆ ಮಾಡೋ ಸಂದರ್ಭದೊಳಗೆ ಎಸ್ ಸಿ ಮೇಡಮ್ ಅವರು ಏನ್ ಮಾಡ್ರು, ಆ ಮೀಟಿಂಗ್ ಆಯ್ತತ್ತ ಏನು ಹೋದ್ರ. ಅದಾದ ನಂತರ ಎರಡನೇ ಸರಿ ಕಳಿಸಿದಾಗ ತಹಸೀಲ್ದಾರ್ ಅವ್ರು ಬಂದ್ರು. ಅಲ್ಲಿ ನಾವು ಪ್ರತಿಭಟನೆ ಮಾಡೋ ಜಾಗಕ್ಕೆ ಅಲ್ಲೇ ಬಂದ್ರು. ಇಲ್ಲ, ಏನೈತಿ ಹೇಳ್ರಿ, ಬೇಕಾರೆ ನಾನ ಬಗೆಹರಿಸ್ತಂದ್ರು. ನಾವು ಅಲ್ಲಿ ಕೇಳಿದಿಲ್ಲ, ಎಸ್ ಸಿ ಮೇಡಮ್ ಅವರು ಅದಾರ, ಅವ್ರು ಬರ್ಲಿ, ನಮ್ಗೆ ರೈತರಿಗೆ ಗೌರವ ಕೊಡುವಂತದ್ದಾಗಬೇಕು. ಅವ್ರ ಬರ್ಲಿ, ಅವ್ರು ಸ್ವಲ್ಪ ಮಾತಾಡಿದ್ರು ಹೆಚ್ಚುಕಮ್ಮ ಆಗ್ತಿರ್ತದೆ. ಈಗ ಬಹಳಷ್ಟು ಜನ ರೈತ ಹೋರಾಟಗತ್ತ ಮನಸ್ಸಿಗೆ ಹೇಳ್ತಿರ್ತಾರ, ಸ್ವಲ್ಪ ಹೆಚ್ಚುಕಮ್ಮ ಆಗ್ತಿರ್ತೈತಿ. ಅದಕ್ಕ ಎಸ್ ಸಿ ಮೇಡಮ್ ಅವ್ರನ್ನ ಕರೆಸ್ರಿ, ನಾವು ತಹಸೀಲ್ದಾರ್ ಅವ್ರ ಮೇಲ ಇಲ್ಲ ನೀವು ಕರ್ಕೊಂಬರಿ ಅಂತ ಹೇಳಿದ್ವು. ಅದಕ್ಕೆ ಅವ್ರು ಹೋದ್ರು. ಟೈಮ್ ಕೊಟ್ಟು ಅವರು ಸ್ವಲ್ಪ ಲೇಟ್ ಆಯ್ತು, ಏನು ಗೊತ್ತಿಲ್ಲ ಅವ್ರಿಗೆ ಯಾವ ಕಾರ್ಯಕ್ರಮ ಇದ್ದು ಯಾವ ಉದ್ದೇಶಕ್ಕೆ ಲೇಟ್ ಮಾಡಿದ್ರು ಗೊತ್ತಿಲ್ಲ. ನಮ್ಮೆಲ್ಲಾ ರೈತ ಹೋರಾಟಗಾರರು ಬೇಡ, ಇದು ಬಗೆಹರಿದಿಲ್ಲ, ಡಿ ಸಿ ಅವರ ಬರ್ಲಿ, ಎಸ್ ಸಿ ಅವರು ತಹಸೀಲ್ದಾರ್ ಮುಖಾಂತರ ಕೊಟ್ಕೊಟ್ಟು ಸಾಕಾಗೈತಿ. ಅದಕ್ಕ ಡಿ ಸಿ ಅವರ ಬರ್ಲಿ, ನಾವು ರಸ್ತಾ ರೋಕ್ ಚಳವಳಿ ಮಾಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡು ಇವತ್ತಿನ ಹೋರಾಟ ಈಗ 12 ಗಂಟೆ ಹಿಡಿದ ಚಾಲು ಆಗೈತಿ. ಅವರು ಏನೇನ್ ಹೇಳ್ತಾರೆ ಕೇಳಿ. ನಮ್ಮ ಉದ್ದೇಶ ಏನಂತ ಹೇಳಿತಂದ್ರ, ನಮ್ದೇನ ಇಲ್ಲಿ ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ನಮಗ ರೈತರಿಗೆ ನೀರ್ ಬರ್ಬೇಕು, ಕಬ್ಬಿನ ಬಾಕಿ ಬಿಲ್ ಬರ್ಬೇಕು. ಯಾವ ವ್ಯಕ್ತಿಗಳು ವಿರುದ್ಧನೂ ಸುಧಾ ನಾವಲ್ಲ. ಅದಕ್ಕ ರೈತರಿಗೆ ಯಾಕೆ ಅಗೌರವದಿಂದ ಅವ್ರು ನೋಡ್ಕೊಂಡಾರ ಅಂತಕ್ಕಂಥದ್ದು ಅವ್ರು ಹೇಳ್ಬೇಕು. ಈಗ ಅದ್ರ ಬದಲ ನಮ್ಮ ವಕೀಲರು, ಹಿರಿಯ ವಕೀಲರು ಸ್ವಲ್ಪ ಅವ್ರು ಚರ್ಚೆ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ಸತತವಾಗಿ ನೀರಿನ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಾಕಷ್ಟು ಕೃಷಿಯಲ್ಲಿ ಅನುಭವ ಇದ್ದವರಿದ್ದೀವಿ, ವಯಸ್ಸಿನಲ್ಲಿಯೂ ಅನುಭವ ಇದ್ದವರಿದ್ದೀವಿ. ಯಾರು ಸುಮ್ಮನೆ ಅಲ್ಲಿ ಬಂದಿರೋದು. ಆ ಕಾರಣದಿಂದಾಗಿ ಸಾಕಷ್ಟು ಅನುಭವ ಇರೋದ್ರಿಂದ ತಮಗೆ ಪದೇ ಪದೇ ನಾವು ಆಯಾ ಕಾಲಕ್ಕೆ ಒಂದು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ತಮಗೆ ಬಹುತೇಕ ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಇರ್ತೀರಿ, ಹಿಂದೆ ಇನ್ನೊಂದು ಯಾವುದೋ ಒಂದು ಏರಿಯಾದಲ್ಲಿ ಇರ್ತೀರಿ, ಈ ಭಾಗದ ಬಗ್ಗೆ ತಮಗೆ ಮಾಹಿತಿ ಇರೋದಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವು ಆ ಒಂದು ಮನವಿಯನ್ನು ತಮಗೆ ಕೊಡ್ತಾ ಬಂದಿದ್ದೀವಿ. ಕಾರಣ, ಈ ಒಂದು ಸ್ಥಿತಿ ಇವತ್ತು ಏನೈತಲ್ಲ, ಅಸಹಾಯಕ ಸ್ಥಿತಿ ಏನೈತಲ್ಲ, ಇವತ್ತೇನು ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸ್ಥಿತಿ ಏನೈತಲ್ಲ, ಈ ಸ್ಥಿತಿ ಬರಬಾರ್ದು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ತಮಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಆಗಿಲ್ಲ, ಹೋಗ್ಲಿ, ಏನು ತೊಂದರೆ ಇಲ್ಲ. ಈಗ ಇನ್ನು ಮುಗಿದು ಹೋಗ್ಬಿಟ್ಟೈತಿ. ಇನ್ನೇನು ಸ್ವಲ್ಪ ದಿವಸದೊಳಗ ಹೊಳಿಗೆ ನೀರ್ ಬರ್ತಾವ, ಮಹಾರಾಷ್ಟ್ರದಿಂದ ಬಿಟ್ರು ಬರ್ತಾವ. ಅವ್ರು ಇಟ್ಕೊಂಡ್ ಕುಡ್ರಾಕ ಎಲ್ಲ ಮಳೆ ಆಯ್ತಪ್ಪ ಅಂತಂದ್ರೆ ಅವ್ರು ಬಿಡ್ಲೇಬೇಕು, ಬಂದೇ ಬರ್ತಾವ. ಈಗ ನಾವು ನಿಮ್ಗ ಬುದ್ಧಿ ಗುರ್ಲ್ ಹಾಕಿದಂಗ ಮಾಡಿ ನೀವು ತರಲೇಬೇಕು, ತಂದು ಕೊಡ್ಲೇಬೇಕು ಅಂತಂದ್ರೆ ನೀವು ಅಸಹಾಯಕ ಸ್ಥಿತಿ ಒಳಗದ ನಮ್ಗೆ ಗೊತ್ತಾಗ್ತೈತಿ.
ಅಲ್ಲಿ ನಿಮ್ಮಂತೆಗೆ ನಾವು ಬರೋಕ್ಕಿಂತ ಮುಂಚೆನೆ ನಮಗೆ ಅದನ್ನೆಲ್ಲ ನಾವು ತಿಳ್ಕೊಂಡನ ಬಂದಿದ್ದೀವಿ. ನಮ್ಮ ವಿಷಯ ಏನು ಅಂತಂದ್ರೆ ತುಬಚಿ ಬಬಲೇಶ್ವರ ಯಾತ್ ನೀರಾವರಿ ಬಗ್ಗೆ ಮಾತು ಬಂದಾಗ ಅವ್ರಿಗೆ ಅವ್ರದಾದಂತ ಒಂದು ಏನು ಚೌಕಟ್ಟು ಇರ್ತೈತಿ, ಆಯಾ ಕಾಲಕ್ಕೆ ಯಾವಾಗ ಬಂದ್ ಮಾಡ್ಬೇಕು ಯಾವಾಗ ಚಾಲು ಮಾಡ್ಬೇಕು ಅನ್ನೋದು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ ಅಂತೇಳಿ ಅಂದದ್ದು ನಮ್ಗೆ ಒಂದು ಸ್ವಲ್ಪ ಬೇಜವಾಬ್ದಾರಿ ಹೇಳಿಕೆ ಅಂತ ಅನ್ಸ್ತು. ಯಾಕಂತಂದ್ರೆ ನಾವು ಸರಿಯಾಗಿ ಮೆನ್ಷನ್ ಮಾಡಿ ಹೇಳಿದೀವಿ, ನದಿ ಹರಿಯುವಾಗ ಮಾತ್ರ ಅವ್ರ ನೀರು ಇರ್ತಕ್ಕಂಥದ್ದು. ಆಮೇಲೆ ಡೇಟ್ ಬೇರೆ ಹೇಳಿದ್ರು ನಮ್ಮ ವಕೀಲರು, ಜೂನ್ 15ರಿಂದ ಅಕ್ಟೋಬರ್ 15ರವರೆಗೆ. ಅವ್ರು ಜನವರಿ 15ರವರೆಗೆ ನಿರಂತರವಾಗಿ ನೀರು ಎತ್ತಾರ. ಜೂನ್ 15ಕ್ಕೆ ಅವ್ರು ಸ್ಟಾರ್ಟ್ ಮಾಡೋದಿಲ್ಲ. ಅವ್ರು ಮಳೆಗಾಲ ನೋಡ್ಕೊಂಡು ಅವ್ರ ಕೆರಿತು ಎಷ್ಟು ತುಂಬ್ಯಾವ ಏನ್ ನೋಡ್ಕೊಂಡು ಆಮೇಲೆ ಅವ್ರು ನೀರು ಎತ್ತ ಶುರು ಮಾಡ್ತಾರ. ಆಲ್ಮಟ್ಟಿ ಹಿನ್ನೀರನ್ನ ಹಾಗೆ ಅವ್ರು 75% ಗಿಂತ ಜಾಸ್ತಿ ನೀರನ್ನ ಆಲ್ಮಟ್ಟಿ ಹಿನ್ನೀರನ್ನ ಎತ್ತಾರ. ಆ ಕಾರಣದಿಂದಾಗಿ ನಮ್ಗೆ ಸಮಸ್ಯೆ ಬರಾಕ್ತೈತಿ. ಇದು ಒಂದೇದು. ಎರಡನೇದು ಏನಪ್ಪಾ ಅಂತಂದ್ರ ಆಲ್ಮಟ್ಟಿ ಹಿನ್ನೀರಿನೊಳಗೆ ಸಾಕಷ್ಟು ನೀರ್ ಇರ್ತೈತಿ. ಒಂದು 10 ಮೀಟರ್ ನೀರ್ ಕಡಿಮೆ ಆಯ್ತಂದ್ರ ಆಲ್ಮಟ್ಟಿ ಒಳಗ ಮೊದಲು ಪೆಟ್ಟು ಬೀಳಾಕತ್ತಿದ್ದ ನಮ್ಮ ಭಾಗ ಚಿಕ್ಕಪಡ್ಸಲಿಗಿಂದ ಹಿಪ್ಪರಿಗಿವರೆಗೆ. ಇದನ್ನ ನಾವು ಸಾಕಷ್ಟು ಮೇಡಮ್ ಅವ್ರು ಬರೋಕ್ಕಿಂತ ಮುಂಚೆನೆ ಮಕ್ಕೋಜಿ ಅವ್ರು ಇದ್ದಾಗ ಎಲ್ಲ ಇಂಜಿನಿಯರ್ ಕರೆಸಿ ಎಲ್ಲ ಮಾಡಿ ಮೀಟಿಂಗ್ ಮಾಡಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಬೇಕು. ಅದಕ್ಕಿಂತ ಮುಂಚೆನೆ ಸಿದ್ದು ನ್ಯಾಮಗೌಡರು ಬ್ಯಾರೇಜ್ ಎತ್ತರಿಸಿ ರೈತರಿಂದ ದೇಣಿಗೆಯನ್ನು ಸಂಗ್ರಹಣೆ ಮಾಡಿ ಪಂಪ್ ಮಾಡಿ ತುಂಬುವಂತ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಈಗ ಬಾಕಿ ಆಗಿಬಿಟ್ಟೈತಿ, ಅದನ್ನ ಬಾಕಿ ತೀರ್ಸೋರು ಯಾರಿಲ್ಲ. ಅದು ಇನ್ ಯಾರು ಒಂದು ಅಧೀನದಾಗ ರೈತ ಸಂಘ ಐತಿ ಅವರ ಮಾಡ್ಬೇಕು ಅನ್ನುವಂಥದ್ದಾಗೈತಿ. ಅದನ್ನ ದಯವಿಟ್ಟು ತಾಲೂಕು ಆಡಳಿತ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅದನ್ನ ನೀರು ತುಂಬಿಸುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ಅದನ್ನ ಮಾಡಿಬಿಟ್ರಪ್ಪ ಅಂತಂದ್ರೆ ಬೇಸಿಗೆ ನಮ್ಗೆ ಏನು ಸಮಸ್ಯೆನೇ ಇಲ್ಲ. ದಯವಿಟ್ಟು ತಾಲೂಕು ಆಡಳಿತಕ್ಕೆ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ಆ ತುಬಚಿ ಬಬಲೇಶ್ವರ ಯಾತ್ ನೀರಾವರಿ ನಾವು ಯಾಕೆ ಪದೇ ಪದೇ ಹೇಳ್ತೀವಪ್ಪ ಅಂದ್ರೆ ಅದು ದೊಡ್ಡ ಪ್ರಾಜೆಕ್ಟ್. ಸಿಕ್ಕಾಪಟ್ಟಿ ನೀರು ಎತ್ತಾರ, ಅವೈಜ್ಞಾನಿಕವಾಗಿ ಎತ್ತಾರ. ಅದಕ್ಕೆ ವೈಜ್ಞಾನಿಕವಾಗಿ ಏನ್ ಅವ್ರಿಗೆ ಒಂದು ಪರ್ಮಿಷನ್ ಐತಿ, ಆ ಪರ್ಮಿಷನ್ ಪ್ರಕಾರ ಅವ್ರ ನೀರ್ ಎತ್ತಲಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂತಂದ್ರ ಅಲ್ಲಿ ರೈತರ ಇಲ್ಲಿ ರೈತರ ನಾವು ರೈತರಿಗೋಸ್ಕರ ಹೋರಾಟ ಮಾಡಾಕಿದ್ದು. ಇವತ್ತು ನಮ್ಮಲ್ಲಿ ದನಕರುಗಳಿಗೆ ಕುಡಿಲಾಕ ನೀರಿಲ್ಲ. ಅಲ್ಲಿ ಕೆರೆಗಳು ತುಂಬ್ಯಾವ, ಬೋರ್ವೆಲ್ ರೀಚಾರ್ಜ್ ಆಗೈತಿ, 100 ಫೂಟಿಗೆ ಅವ್ರಿಗೆಲ್ಲ ನೀರ್ ಸಿಗ್ತೈತಿ. ಈಗ ಅದು ಕುಡಿಲಾಕ ಯೋಗ್ಯವಾದಂತ ನೀರ್ ಸಿಗ್ತೈತಿ. ನಮಗ ಇಲ್ಲಿ ಹೊಳಿ ದಂಡ್ಯಾಕ ನಿಂದ್ರಾಕ ಆಗುದಿಲ್ಲ, ಅಷ್ಟು ಮೀನ್ ಸತ್ತು ಕೆಟ್ಟ ವಾಸನೆ ಬರ್ಲಾಗ್ತೈತಿ. ಆ ನೀರ್ ನಮ್ ದನಕರುಗಳು ಕುಡಿಸ್ಬೇಕು. ಒಂದೊಂದು ದನಗಳ ಕಿಮ್ಮತ್ 1.5ರಿಂದ 2 ಲಕ್ಷ ರೂಪಾಯಿ ಕಿಮ್ಮತ್ತಿನ ದನಗಳು ಅದಾವ್ರಿ. ಮೊನ್ನೆ ನಮ್ಮ ಇದ್ರಲ್ಲಿ ಒಂದು ಅಬಾರ್ಷನ್ ಆಯ್ತು, ನಮ್ಮ ಆಕಳ ಒಂದು ಅಬಾರ್ಷನ್ ಆಯ್ತು. ಅದಕ್ಕೆ ಯಾರಿಗೆ ಹೇಳ ನಾವು ಅದು 1 ಲಕ್ಷ ರೂಪಾಯಿ ಇದ್ದದ್ದು 30,000 ರೂಪಾಯಿ ನಾವು ಕೊಡ್ಬೇಕು ದನ. ಅಂತ ಒಂದು ಪರಿಸ್ಥಿತಿ ಬಹಳಷ್ಟು ಆಗ್ಲಾಕತೈತಿ. ಆಮೇಲೆ ಗಂಟು ರೋಗ ಬರ್ಲಾಗ್ತೇವೆ, ಕೊಳಕ್ ನೀರು ಕುಡಿದ್ರೆ ಗಂಟು ರೋಗ ಬರ್ಲಾಗ್ತೇವೆ. ಸೊ ಅದಕ್ಕಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಇದೊಂದು ವಿಶೇಷ ಇದೊಂದು ಭಾಗ ಏನು ನಮ್ಮ ಜಮಖಂಡಿ ತಾಲೂಕ ಈ ನೀರಾವರಿ ಇದ್ರೊಳಗ ಒಂದು ವಿಶೇಷ ಐತಿ. ಏನ್ ವಿಶೇಷ ಐತಿ ಅಂದ್ರೆ ಫ್ಲಡ್ ಬಂತಂದ್ರ ಫಸ್ಟ್ ಇಫೆಕ್ಟ್ ಆಗುದ ನಮ್ಮ ತಾಲೂಕಿಗೆ, ನೀರ್ ಕಡಿಮೆ ಆಗ್ತದಂದ್ರ ಫಸ್ಟ್ ಕಡಿಮೆ ಆಗುದ ನಮ್ಮ ಭಾಗಕ್ಕೆ. ಇದಕ್ಕೆ ದಯವಿಟ್ಟು ಒಂದು ಶಾಶ್ವತ ಒಂದು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು. ದಯವಿಟ್ಟು ಆ ನೀರು ತುಂಬುವಂತ ವ್ಯವಸ್ಥೆಯನ್ನ ದಯವಿಟ್ಟು ತಾಲೂಕು ಆಡಳಿತ ಪ್ರತಿ ವರ್ಷ ಮಾಡ್ಬೇಕು. 1.5 ಕೋಟಿ ರೂಪಾಯಿ ಖರ್ಚಾಗ್ತೈತಿ. 3.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇರುವಂತ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ತಾಲೂಕಿಗೆ 1.5 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕೊಟ್ರ ಏನು ಕಡಿಮೆ ಆಗ್ತೈತಿ ಅಂದ್ರೆ ಏನು ಕಡಿಮೆ ಆಗುದಿಲ್ಲ. ಅದನ್ನ ದಯವಿಟ್ಟು ವ್ಯವಸ್ಥೆಯನ್ನು ಮಾಡಿಸಿ ನಮ್ಮ ನೀರು ತುಂಬುವಂತ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಮತ್ತು ಇವತ್ತಿನ ಏನು ಬೆಳವಣಿಗೆಗಳಾಗಿದ್ದಾವೆ ಅವುಗಳನ್ನ ನಾನು ಎಕ್ಸಾಮಿನ್ ಮಾಡಿದ್ದೀನಿ. ಲೈಕ್ ನಿಮ್ಮೆಲ್ಲರದು ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಭಾವದಲ್ಲಿ ನೀವಿದ್ದೀರಿ. ನಾನು ನಿಮ್ಮದೂ ತಪ್ಪು ಅನ್ನೋದಿಲ್ಲ, ನಾನ್ ಮಾಡಿರೋದು ಸಹ ಸರಿ ಅನ್ನೋದಿಲ್ಲ. ಸನ್ನಿವೇಶಗಳು ಬೇರೆ ಬೇರೆ ಆಗಿರ್ತವೆ. ಇವಾಗ ಚಿಕ್ಕಪಡಸಲಗಿ ಅಥವಾ ಜಮಖಂಡಿ ಭಾಗದ ರೈತರಿಗೆ ನೀರಿಲ್ಲ, ಅದು ನಿಜ. ಈ ಸಮಸ್ಯೆಯನ್ನ ನಾವು ಬಗೆಹರಿಸಬೇಕು. ಅದು ನಾನು ಒಪ್ಕೊಂತೇನೆ, ಸತ್ಯನೂ ಹೌದು. ಅದೇ ರೀತಿಯಾಗಿ ಮುಧೋಳ, ರಬಕವಿಬನಟ್ಟಿ, ಬಿಳಗಿ 4 ತಾಲೂಕುಗಳಿಗೆ ನಾನು ಉಪವಿಭಾಗಾಧಿಕಾರಿ. ಅಟ್ ಎ ಟೈಮ್ ಒಬ್ಬ ಅಧಿಕಾರಿಗೆ 4 ಜವಾಬ್ದಾರಿಗಳು ಬಂದು 4 ಜವಾಬ್ದಾರಿಗಳು ಅಷ್ಟೇ ಪ್ರಯಾರಿಟಿ, ಎಲ್ಲವೂ ಸಹ ಕುಡಿಯೋ ನೀರಿನ ಸಲುವಾಗಿಯೇ ಇದ್ದಿತ್ತು. 18ನೇ ತಾರೀಕಿಗೆ ಘಟಪ್ರಭಾ ನೀರಿನಿಂದ ನದಿಗೆ ನೀರು ಬಿಟ್ಟಿರ್ತಾರೆ. ಅದು ಹೋಗಿ
ಬಂದಿದ್ದೀನಿ ಆನ್ದಿನ್ನಿ ಬ್ಯಾರೇಜಿಗೆ ತಲುಪಬೇಕು. ಅಲ್ಲಿಂದ ಇಡೀ ಎಂಟೈರ್ ಬಾಗಲಕೋಟ್ ಸಿಟಿಗೆ ನೀರ್ ಹೋಗ್ತದೆ ಕುಡಿಯೋ ನೀರಿನ ಸಲುವಾಗಿ. ಈ ನದಿ ನೀರೇನ್ ಹೋಗ್ತದಲ್ಲ, ಇದು ಬೆಳಗಿ ಸಿಟಿಗೆ, ಮುದೋಳ ಸಿಟಿಗೆ ಕುಡಿಯೋ ನೀರಿನ ಅವಶ್ಯಕತೆಯನ್ನ ಪೂರೈಸ್ತದೆ. ಅದಕ್ಕೆ ನಾವು ವಾಚ್ ಅಂಡ್ ವಾಟ್ ಟೀಮ್ ಅನ್ನ ಮಾಡ್ಬೇಕು, ಅದರದ್ದು ಕೋಆರ್ಡಿನೇಟ್ ಮಾಡ್ಬೇಕು. ಸೊ ಇದು ಸಹ ಕೆಲಸ ನಡೀತಾ ಇದೆ. ಇದು ಸಹ ಅಷ್ಟೇ ಪ್ರಯಾರಿಟಿ. ಯಾಕಂದ್ರೆ ಕುಡಿಯೋ ನೀರಂತ ಬಂದಾಗ ನಾವು ಜನವರಿಯಿಂದ ಮೇವರೆಗೂ ಇದೇ ಕೆಲಸ ಮಾಡ್ತೀವಿ. ಪ್ರಯಾರಿಟಿ ಮೇಲೆ ಇದೇ ಕೆಲಸನ ಮಾಡ್ತೀವಿ. ಅದಾದ್ಮೇಲೆ ಅಟ್ ದಿ ಸೇಮ್ ಟೈಮ್ 22ನೇ ತಾರೀಕಿಗೆ ನಿಮ್ಗೆಲ್ಲ ಗೊತ್ತದ ಎಷ್ಟು ತೀವ್ರತೆ ಅದ ನಮಗಂತ ಹೇಳಿ. ಇವತ್ ಮುಂಜಾನೆ ಮರೆಗುದ್ದಿ ಗ್ರಾಮಸ್ಥರು ಎಲ್ಲರೂ ಬಂದಿದ್ರು. GLBC ಕೆನಾಲು ಅಲ್ಲಿಂದನೂ ನೀರ್ ಬಿಟ್ಟದ. ಶಿರೋಳ್ ಕೆರೆ ತುಂಬಬೇಕು, ಮುದೋಳದ ಸಿಟಿ ಒಳಗಿರುವಂತಹ ಕೆರೆಗಳು 2 ತುಂಬಬೇಕು. ಇವೆಲ್ಲ ಕೆರೆಗಳು ತುಂಬದಾಗ್ಲೇ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದ. ನಿನ್ನೆ ಸಿಚುವೇಶನ್ ಹೆಂಗಿತ್ತು ಅಂತಂದ್ರೆ, ಆಲ್ರೆಡಿ 22ನೇ ತಾರೀಕು ನೀವು ಇನ್ನು ನೀರ್ ಬರ್ಲಿ ಅಂತ ಹೇಳಿ ಕಾಯ್ಲಿಕ್ಕತ್ತೀರಿ. ಅಲ್ಲಿ ಆಲ್ರೆಡಿ ಬಂದಿರೋ ನೀರನ್ನ ನಮಗೆ ನಮ್ಮ ರೈತರಿಗೆ ಕೊಡೋದಕ್ಕಾಗ್ತಾ ಇಲ್ಲ. ಸಿಚುವೇಶನ್ ಹೆಂಗದ ಅಂದ್ರೆ 22ನೇ ತಾರೀಕು ಬಿಟ್ಟಿರುವಂತಹ ನೀರು ಇವತ್ 26 ನಮಗ್ ಕೊಡೋದವ್ರು 10 ದಿನಗಳ ಮಾತ್ರ ಕಾಲಾವಧಿ ಇರ್ತದೆ. ಸೊ ಆ 10 ದಿನಗಳಲ್ಲೇ ನಾವು ಅದನ್ನ ನೀರನ್ನ ತಗೊಂಡು ಈ ಮುದೋಳ ಕೆರೆವರೆಗೂ ತರಿಸ್ಕೊಂಡು ಹೋಗ್ಬೇಕು. ನಿನ್ನೆ ಮೊನ್ನೆ ಅಲಕ್ನೂರು, ಸುಲ್ತಾನ್ಪುರ, ಮುಗುಳಕೋಡ್ ನಿಮಗೂ ಎಲ್ಲ ಗೊತ್ತದ ಅಂತ ಅನ್ಕೊಂತೇನೆ ನಾನು. ಆ ಎಲ್ಲಾ ಗ್ರಾಮಸ್ಥರು ಆ ಕೆನಾಲ್ಗಳ ಗೇಟ್ ಅನ್ನ ಮುಚ್ಚಿ ಬ್ಲಾಕ್ ಮಾಡಿ ಲಾಕ್ ಗಳನ್ನ ತಗೊಂಡು ಹೋಗಿದ್ರು. ಪೊಲೀಸ್ ಸ್ಟೇಷನ್, ಪೊಲೀಸದ ಲಾ ಅಂಡ್ ಆ ಕಡೆ ಭಾಗದ್ದು, ಆ ಕಡೆ ನೇಬರಿಂಗ್ ಪಕ್ಕದ ತಾಲೂಕಿನಲ್ಲಿ ಪೊಲೀಸರ ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಬಹಳ ನಾವು ಅಲ್ಲಿ ಪ್ರಯಾರಿಟಿ ಮೇಲೆ ಮಾಡ್ಲಿಕ್ಕತ್ತೀವಿ. DR ವ್ಯಾನ್ ಅನ್ನ ನಿಲ್ಸಿವಿ. ಅಲ್ಲಿ DSP ಜೊತೆಗೆ ಮಾತಾಡ್ಕೊಂಡು, ಅಲ್ಲಿ AC ಅವ್ರ ಜೊತೆಗೆ ಮಾತಾಡ್ಕೊಂಡು, ಎಟ್ ಎ ಟೈಮ್ ನಿಮ್ಗಿನ್ನು ನೀರ್ ಬಂದಿಲ್ಲ, ಅಲ್ಲಿ ಬಂದಿರೋ ನೀರನ್ನ ನಮಗ್ ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ನಾನು AC ಆಗಿ ನಿಮಗೆ ನಾನು ಎಷ್ಟು ಪ್ರಯಾರಿಟಿ ಕೊಟ್ಟಿದ್ನೋ ನಿನ್ನೆ, ಅಷ್ಟೇ ಪ್ರಯಾರಿಟಿ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅಲ್ಲಿಯೂ ಸಹ ನಾನು ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದೆ. ಅಲ್ಲಿಗೆ ಹೋಗಿನೇ ಹೊರತು ಮತ್ತೆ ಬೇರೆ ಯಾವ ಕೆಲಸಗಳು ಇರ್ಲಿಲ್ಲ. ನಿಮ್ದು ನೀರಿನ ವಿಷಯ ಕೇಳಿದ್ರಿ, ಸ್ಪಷ್ಟವಾಗಿ ನಾನು ಬಹಳಷ್ಟು ಎಫರ್ಟ್ಸ್ ಮಾಡೀವಿ. ಇದಕ್ಕೂ ನಾನು ಎಫರ್ಟ್ಸ್ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಯಾವಾಗ ಅಲ್ಲಿ ಗೇಟ್ ನಮ್ದು ಡ್ಯಾಮೇಜ್ ಆಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ ನಾನು ಪ್ರತಿ ವಾರಕ್ಕೊಮ್ಮೆ ಅಲ್ಲಿ ಹುಣಸಿಕಟ್ಟಿ ಅವರು AEE ಎಲ್ಲರ ಜೊತೆ ಮಾತಾಡ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಆಫ್ ನೀರ್ ಈಗ ಸದ್ಯ ಅದ, ಅದನ್ನ ಯಾವಾಗ ತರಿಸ್ಕೋಬಹುದು, ಯಾಕಂದ್ರೆ ಇದೆಲ್ಲ ನಮಗ್ ಹೊಸದು. ನೀವೆಲ್ಲ ಇಲ್ಲಿ ಆಡ್ ಬೆಳೆದವರು, ನಿಮ್ಗೆಲ್ಲ ಗೊತ್ತಿರ್ತದ ಯಾವ್ಯಾವ ಸಮಯದಲ್ಲಿ ನೀರ್ ಬರ್ತದ, ಎಷ್ಟು ಪ್ರೆಷರ್ ಹಾಕಿದ್ರ, ಯಾರ್ಯಾರಿಗೆ ಪ್ರೆಷರ್ ಹಾಕಿದ್ರ, ಒತ್ತಡ ಹಾಕಿದ್ರೆ ನೀರ್ ಬರ್ತದ ಅನ್ನೋದು ನಿಮಗ್ ಗೊತ್ತದ. ಮಹಾರಾಷ್ಟ್ರದಿಂದ ನೀರ್ ತರಿಸ್ಕೊಳ್ಳೋದು ಅದು ಅಷ್ಟು ಸರಳವಾದಂತಹ ಕೆಲಸ ಅಲ್ಲ. ನಾನು ಸಹ RC ಮೇಡಮ್ ಅವ್ರಿಗೆ ಖುದ್ದಾಗಿ ಮಾತಾಡಿದ್ದೀನಿ. ಈ ವಿಷಯ ಏನದಲ್ಲ, ಪ್ರತಿ ವಾರ RC ಮೇಡಮ್ ಅವರು ಕುಡಿಯೋ ನೀರಿನ ಸಲುವಾಗಿ ಪ್ರಾದೇಶಿಕ ವಿಭಾಗದಿಂದ ನಮ್ಮ ಪೂರ್ತಿ ವಿಭಾಗದೊಳಗೆ 5 ಜಿಲ್ಲೆಗಳಿಗೆ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಅಲ್ಲಿ ಉಪವಿಭಾಗದಿಂದ ಅಟೆಂಡ್ ಆಗ್ತಿರೋಳು ನಾನು ಓರ್ವಳೆ ಅಟೆಂಡ್ ಆಗ್ತೀನಿ. ಇಲ್ಲ ಅಂದ್ರೆ ಎಲ್ಲಾ DC ಅಟೆಂಡ್ ಮಾಡಿ ಹೇಳ್ತಾರೆ. ಬಟ್ ನನ್ನ ಉಪವಿಭಾಗದೊಳಗೆ ಜಮಖಂಡಿ ಮತ್ತು GLBC ಕೆನಾಲ್ಗಳಿಗೆ ನೀರಿನ ಅವಶ್ಯಕತೆ ಐತೆ ಅಂತ ಹೇಳಿ ತೀವ್ರವಾಗಿ ಪದೇ ಹೇಳಿದಾಗ್ಲೇ ಅವೆರಡು ನದಿಗೆ ನೀರ್ ಬಿಡೋದು ಮತ್ತೆ ಇದು ಆಗಿದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ನಾನು ಒಬ್ಳೆ ಮಾಡಿದೀನಿ ಅಂತಲ್ಲ. ಆಲ್ವೇಸ್ ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಎಲ್ಲಾ ಶಾಸಕರುಗಳು ಎಲ್ಲರದು ಒತ್ತಾಯ ಇರ್ತದೆ, ರೈತರ ಒತ್ತಾಯ ಇರ್ತದೆ. ಹಂಗಾಗಿನೇ ನೀರ ಸಮಯಕ್ಕೆ ಸರಿಯಾಗಿ ನಮಗ್ ಬಿಡುವಂತ ಕೆಲಸ ಆಗ್ಲಿಕ್ಕತ್ತದ ಆ ಭಾಗದಿಂದ. ಅದೇ ತೆರನಾಗಿ ಈ ಕೃಷ್ಣಾ ನದಿಗೆ ನೀರನ್ನ ರಾಜಾಪುರದಿಂದ ಅಥವಾ ಕೊಯ್ನಾಡ್ ಡ್ಯಾಮ್ ಇಂದ ಬಿಡೋದೇನದಲ್ಲ, ಅದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಆ ಸರ್ಕಾರಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲ್ರೆಡಿ ಪ್ರಸ್ತಾವನೆ ಹೋಗಿನೇ 1.5 ತಿಂಗಳಾಗಿದೆ. ಈಗ ನಾವು ಏನಾದ್ರೂ ಮಾಡಿ ಒತ್ತಡ ಹಾಕಿ ನೀರ್ ತರಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು. ಇವತ್ತು ಮಾಡಿರುವಂತ ಪ್ರತಿಭಟನೆ, ನಿನ್ನೆ ಮಾಡಿರುವಂತ ಪ್ರತಿಭಟನೆ, ಐ ಹೋಪ್ ನಾನ್ ಪರ್ಸನಲಿ ನಿಮಗೆಲ್ಲರಿಗೂ ನನ್ನನ್ನ ಗೊತ್ತು ಮಾಡಿ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ನಾನು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಬಿಕಾಸ್ ನನಗೆ ಎಲ್ಲಾ ರೈತರು ಒಂದೇನೆ. ಶಿರೋಳ ರೈತರು ಮುಂಜಾನೆಯಿಂದ ಅವರು ಮರೆಗುದ್ದಿ ಎಲ್ಲಾ ರೈತರು ಒಂದೇನೆ. ಸೊ ಅದಕ್ಕೆ ನಾನು ಇದನ್ನ ವೈಯಕ್ತಿಕವಾಗಿ ತಗೊಳ್ಳೋದೇ ಇಲ್ಲ. ನಿಮ್ಮ ಏನ್ ಪ್ರತಿಭಟನೆಯ ವಿಷಯ ಇದೆಲ್ಲ, ಕುಡಿಯುವ ನೀರ್ ಇಸ್ ಇಂಪಾರ್ಟೆಂಟ್. ಈಗ ಪ್ರಯಾರಿಟಿ ಇರೋದು, ಪ್ರಾಶಸ್ತ್ಯ ಇರೋದು ಅದು. ಅದಕ್ಕೆ ನಾನು ನಿನ್ನೆನೂ ಸಹ ವರದಿಯನ್ನ DC ಅವರಿಗೆ ಕಳಿಸಿದ್ದೀನಿ. ಇವತ್ತು ಸಹ ನೀವು ಮಾಡ್ತಿರುವಂತಹ ಪ್ರತಿಭಟನೆ ಮಾಧ್ಯಮಗಳ ಮೂಲಕ ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲಾ ಪ್ರತಿನಿಧಿಗಳಿಗೆ ಹೋಗ್ತದೆ. ಇದರ ತೀವ್ರತೆಯನ್ನ ಅವ್ರಿಗೂ ಗೊತ್ತದ. ಯಾಕಂದ್ರೆ ನಾನು ನಿನ್ನೆನೂ ಹೇಳಿದೆ ನಿಮ್ಮೆಲ್ಲರಿಗೂ,
ನಮ್ಮ ಇಬ್ರು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಇಬ್ರು ಸಹ ಪರ್ಸನಲಿ ಅಟೆಂಡ್ ಮಾಡ್ಲಿಕ್ಕತ್ತಾರ. ಹೆಂಗಾದ್ರೂ ಮಾಡಿ ನೀರ್ ತರಿಸುವಂತ ಕೆಲಸ ಮಾಡೋನು ಅಂತ ಹೇಳಿ ಅವರು ಸಹ ಕಮ್ಯುನಿಕೇಶನ್ ಮಾಡ್ಲಿಕ್ಕತ್ತಾರ. ಇವನ್ ನಾನು ಅಥಣಿ ಶಾಸಕರಿಗೂ ಸಹ ಮಾತಾಡಿದೆ ಈ ವಿಷಯ, ಯಾವಾಗ ಬರ್ಬೋದು ಏನು, ನಮ್ಮ ರೈತರು ಈ ಕಡೆ ಭಾಗದವರು ಬಹಳ ಇದಾಗ್ಯಾರ. ಅಂಡ್ ಅಫ್ಕೋರ್ಸ್ ಆ ಕಡೆನೂ ಸಹ ಅಥಣಿ ಕಡೆನೂ ಅವ್ರಿಗೆ ಅದೇ ಸೇಮ್ ಸಿಚುವೇಶನ್ ಆ ಕಡೆ ರೈತರಿಗೂ ಐತಿ. ಸೊ ಅವ್ರಿಗೂ ಸಹ ಅಷ್ಟೇ ತೀವ್ರತೆ ಇರ್ತದ. ಸೊ ಎಲ್ಲಿಯೂ ಸಹ ಜವಾಬ್ದಾರಿಯನ್ನ ಮರೆತು ಅಥವಾ ನಿಷ್ಕಾಳಜಿ ಬಿಹೇವಿಯರ್ ಅಂತೂ ನಾನ್ ಮಾಡಿಲ್ಲ. ನಿನ್ನೆನೂ ಸಹ ಸ್ಟಿಲ್ ಈಗೂ ಸಹ ನನಗ್ ಕರೆ ಬರ್ಲಿಕ್ಕದ 400 ಜನ ಮತ್ತೆ ಗೇಟ್ ಕ್ಲೋಸ್ ಮಾಡ್ಯಾರಂತ. DSP ಗೆ ನಾನು ಕೋಆರ್ಡಿನೇಟ್ ಮಾಡ್ಬೇಕು. ಸೊ ಬಹಳಷ್ಟು ಒತ್ತಡದೊಳಗೆ ನಾವು ಕಾರ್ಯನಿರ್ವಹಣೆ ಮಾಡ್ತಿರೋದ್ರಿಂದ ಅಂಡ್ ನಾನ್ ಒಬ್ಳೆ ಇದ್ದಿದ್ದೆ ಅಂತಂದ್ರೆ ನಾನ್ ನಿಮ್ಮ ಎಲ್ಲ ವಿಷಯಗಳನ್ನ ಕೇಳ್ಕೊಂಡೇ ಹೋಗ್ತಿದ್ದೆ. ನಮ್ಮ ಜೊತೆಗೆ ತಹಶೀಲ್ದಾರ್, ತಾಲೂಕಿನ ದಂಡಾಧಿಕಾರಿ ಅಲ್ಲೇ ಇರ್ತಾರೆ, ನಿಮ್ಮೊಟ್ಟಿಗೆ ಎಲ್ಲ ಇದ್ದು ಕೆಲಸ ಮಾಡ್ತಾರೆ. ಅವ್ರು ಇದ್ದುದ್ರಿಂದ ನಾನು ಬಿಟ್ಟು ಹೋಗಿದ್ದೇನೆ ಹೊರತು ನಿಮ್ಮನ್ನ ಕೇವಲವಾಗಿ ನೋಡ್ಕೊಂಡು ನಾನು ಹೋಗ್ಬೇಕು ಅನ್ನುವಂತ ದೃಷ್ಟಿ ಇಲ್ಲ. ನೀವು ಎಲ್ಲ ರೈತರು ಇಲ್ಲೇ ಇದ್ದೀರಿ. ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಕೆರಕಲ್ ಮಟ್ಟಿ ಏತ ನೀರಾವರಿ ನೀವೇ ಎಲ್ಲರೂ ರೈತರು ಪ್ರತಿಭಟನೆ ಮಾಡಿದ್ರಿ. ಕೆರಕಲ್ ಮಟ್ಟಿ ಅವಾಗ್ಲೂ ಸಹ ನಮ್ಮ ಭಾಗದೊಳಗೆ ಒಂದೇ ಸರ್ವೆ ನಂಬರ್ ಇಶ್ಯೂ ಆಗಿತ್ತು. ಅದನ್ನ ನಾವೇ ಸಹ ಪರ್ಸನಲಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದ್ವಿ. ಅದಾದ್ಮೇಲೆ ಬಬಲೇಶ್ವರ ತಾಲೂಕಿನ ಯಾವುದು ಒಂದು ಗ್ರಾಮದೊಳಗೆ ರೈತರು ಕೆಲಸ ಮಾಡೋದಕ್ಕೆ ಸ್ಟಾಪ್ ಮಾಡ್ಲಿಕ್ಕತ್ತಿದ್ರು. ಅದು ನಮ್ಗೇನೂ ಸಂಬಂಧ ಇಲ್ಲ. ನಮ್ಮ ಭಾಗದ ರೈತರಿಗೆ ನೀರಿನ ಅವಶ್ಯಕತೆ ಐತಿ ಅಂತ ಹೇಳಿ ನಾನು 2 ಸಲ ನೀವು ಪ್ರತಿಭಟನೆ ಮಾಡೋ ಜಾಗಕ್ಕೆ ಹೋಗಿ ನಾನು ಮಾತಾಡಿ ಅಲ್ಲಿ ಡಬಲಿಗಳ ಜೊತೆಗೆ ನಾನು ಕೋಆರ್ಡಿನೇಟ್ ಮಾಡಿ ಐ ಥಿಂಕ್ ಆ ಕೆಲಸ ಆಗ್ಲಿಕ್ಕತ್ತದ. ಬಹಳಷ್ಟು 1-3-4 ದಿನ ಆಗ್ಲಿಲ್ಲ, ಮತ್ತೆ ಸ್ಟಾಪ್ ಆಯ್ತು, ಮತ್ತೆ ಮಾತಾಡಿದ್ವಿ, ಏನೇನೋ ಆಯ್ತು, ಮತ್ತೆ ಈಗೇನೋ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊತು. ಸೊ ರೈತರು ಫಾರ್ಮರ್ಸ್ ಯಾವಾಗ್ಲೂ ಏನೇ ಕೇಳಿದ್ರು ತಕ್ಕ ಮಟ್ಟಿಗೆ ನನಗೆ ತಿಳುವಳಿಕೆ ಇರುವಂಗೆ ನಾನು ಬಹಳ ಸ್ಪಂದನೆಯನ್ನ ಕೊಟ್ಟಿದ್ದೀನಿ. ಈ ಪ್ರತಿಭಟನೆ ಏನದಲ್ಲ ಇದು ನಾನು ವೈಯಕ್ತಿಕವಾಗಿ ನೀವು ನನ್ನ ಗುರಿ ಇಟ್ಕೊಂಡು ಮಾಡ್ಲಿಕ್ಕತ್ತೀರಿ ಅಂತ ನಾನು ಭಾವಿಸೋದಿಲ್ಲ. ನಿಮ್ದು ಸಹ ಏನು ಬೇಡಿಕೆ ಅದ ನೀರನ್ನ ಬಿಡೋದು, ನಿಮ್ದು ನಂದು ಈಗ ಒಟ್ಟಿಗೆ ಒಂದೇ ಬೇಡಿಕೆ. ನಾನ್ ನೀರ್ ತರಿಸೋದಂದ್ರೆ ಐ ಆಮ್ ನಾಟ್ ಟೇಕಿಂಗ್ ದಟ್ ವಾಟರ್ ಟು ಮೈ ಹೌಸ್. ನಾನ್ ನಮ್ಮ ಮನೆಗೆ ತಗೊಂಡ್ ಹೋಗತ್ತಿಲ್ಲ, ನಮ್ಮ ಗ್ರಾಮಸ್ಥರಿಗೆ ಬೇಕು, ನಮ್ಮ ಊರಿನ ಮಂದಿಗೆ ಬೇಕು. ಈಗ ಮುದೋಳ ಫುಲ್ಫಿಲ್ ಆಯ್ತು, ಇದು ರಕ್ಕೈ ಬನ್ನಟ್ಟಿ ಆಯ್ತು, ಮತ್ತೆ ಬಿಳಿಗೆ ಆಯ್ತು ಅಂತಂದ್ರೆ ನನಗೆ ಅಳಕಿರ್ತದ ಜಮಖಂಡಿ ತಾಲೂಕು ಒಂದು ನೀರಿನ ಪೂರೈಕೆ ಆಗಿಲ್ಲ ಅಂತ ಹೇಳಿ. ನಾನು ಏನಾದ್ರೂ ಒಂದು ಪ್ರಯತ್ನ 100% ಮಾಡೇ ಮಾಡ್ತೀನಿ. ಅಂಡ್ ಐ ಆಮ್ 100% ಶ್ಯೂರ್. ಇನ್ನು ಫಾರ್ಚುನೇಟ್ಲಿ ಮಳೆ ಬಂದ್ರೆ ಸಮಸ್ಯೆಗಳೇ ಬಗೆಹರಿತವೆ. ಮಳೆ ಬರ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ನಿನ್ನೆನೆ ಹೇಳಿದೆ, ಇನ್ 3-4 ದಿನದಲ್ಲಿ ನಮ್ಗೆ ಯಾಕಂದ್ರೆ ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ಕೊಂತ ಬಂದಾರೆ. ನಾನು ಯಾರ್ಯಾರ ಜೊತೆಗೆ ಇಂಟರಾಕ್ಟ್ ಮಾಡಿ ಮಾತಾಡಿದೇನೋ ಎಲ್ಲಾ ಶಾಸಕರು, ಹಿರಿಯ ಆಫೀಸರ್ಸ್ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡಿರ್ತಾರೆ, ನೀರನ್ನ ನಾವು ಇಷ್ಟರಲ್ಲೇ ಬಿಡಿಸಬಹುದು ಅಂತ ಹೇಳಿ. ಸೊ ಆ ಪ್ರಕ್ರಿಯೆ ಆಗಬಹುದು ಇನ್ನು 2-3 ದಿನ. ಅದಕ್ಕೆ ನನ್ನ ಮನವಿ ಏನು ಅಂತಂದ್ರೆ, ದಯವಿಟ್ಟು ರಸ್ತೆ ರೋಕ್ ಚಳವಳಿ ಏನಿದೆ ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ. ಎಲ್ಲರಿಗೂ ಸಹ ನೀವೆಷ್ಟು ಒತ್ತಡದೊಳಗಿದ್ದೀರೋ ಕುಡಿಯೋ ನೀರು ತರಿಸ್ಬೇಕು ನಮ್ಮ ಗ್ರಾಮಸ್ಥರಿಗೆ, ನಮ್ಮ ರೈತರಿಗೆ ಅಂತ ಹೇಳಿ ಅಷ್ಟೇ ಒತ್ತಡದೊಳಗೆ ಇಡೀ ಆಡಳಿತ, ಜಿಲ್ಲಾಡಳಿತ ಇರ್ತದೆ. DC ಅವರು ಈಗ ತಮ್ಗೆಲ್ಲ ಗೊತ್ತು, CO ಅವರ ಚಾರ್ಜ್ ಅವ್ರಿಗೆ ಇರೋದ್ರಿಂದ ಕುಡಿಯೋ ನೀರಿನ ಬಗ್ಗೆ ಅವ್ರು ಪ್ರತಿ ದಿನ ಮೀಟಿಂಗ್ ಮಾಡ್ತಾರೆ. ಪ್ರತಿದಿನ ನಮ್ಗೆ ಯಾವ ಗ್ರಾಮಗಳಲ್ಲಿ ಏನೇನ್ ತೊಂದರೆ ಆಗ್ಲಿಕ್ಕತ್ತದ ಕುಡಿಯೋ ನೀರಿನ ಸಲುವಾಗಿ ಅಂತ ಹೇಳಿ ಪ್ರತಿ ಅಧಿಕಾರಿಗಳು ಕೇಳ್ತಾರೆ. ಸೊ ಜಿಲ್ಲಾಡಳಿತ ವತಿಯಿಂದ ಕುಡಿಯುವ ನೀರಿನ ಸಲುವಾಗಿ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇಲ್ಲ. ಕೃಷ್ಣಾ ನದಿಗೆ ನೀರ್ ಬಿಡೋದನ್ನ ನಾನು ಮತ್ತೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮಾತಾಡ್ತೇನೆ. ಪಾಸಿಟಿವ್ ಆಗಿ ನಾವು ಒಂದು ಏನು ಇಟ್ಕೊಳ್ಳೋಣ, ಅಸಂಪ್ಟ್ ಮಾಡ್ಕೊಳ್ಳೋಣ ದಟ್ ವಿ ವಿಲ್ ಗೆಟ್ ದಿ ವಾಟರ್ ಸೂನ್. ಇನ್ 2-3 ದಿನದಲ್ಲಿ ನಮಗ್ ನೀರ್ ಬರ್ಬಹುದು ಅಂತ ಹೇಳಿ ನಾವು ಮಾಡ್ಕೋಬೇಕಂತ ಅಷ್ಟೇ. ಸೊ ಇಷ್ಟೇ ನನ್ನ ಮಾತು, ಮತ್ತೇನಿಲ್ಲ.